ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಚಿವ ರಾಜಣ್ಣ ನಡೆ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಲ್ಲ, ಮತ್ತೊಂದು ಕಡೆ ಸಾಕ್ಷಿಗಳನ್ನು ಕೊಡಲ್ಲ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ಗೆ ಹಾಜರಾಗಲ್ಲ ಅಂತಾರೆ. ಬಟ್ ವರಿಷ್ಠರಿಗೆ ವಿಚಾರವನ್ನು ತಲುಪಿಸಬೇಕು ಅನ್ನೋದು ಅವರ ತೀರ್ಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೇರೆಯವರು ಸುಮ್ಮನಾದ್ರೂ ಕೂಡ ರಾಜಣ್ಣ ಈ ವಿಚಾರದಲ್ಲಿ ಸುಮ್ಮನಾಗ್ತಾ ಇಲ್ಲ. ಮುಂದಿನ ವಾರ ಪುನಃ ಹೈಕಮಾಂಡ್ ಭೇಟಿಗೆ ರಾಜಣ್ಣ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಭೇಟಿಗೆ ಯತ್ನವನ್ನ ಮಾಡ್ತಾರಂತೆ. ಮೂವರು ನಾಯಕರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ರಾಜಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ರಾಜಣ್ಣ ನಡೆ ಏನನ್ನು ಸೂಚಿಸ್ತಾ ಇದೆ? ಶತಾಯ ಗತಾಯ ಅವ್ರು ಅಂದುಕೊಂಡವರಿಗೆ ಶಾಸ್ತಿ ಮಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿದಾರ ಅಂತ ಹೇಳಿ. ಹನಿ ಟ್ರ್ಯಾಪ್ ಮಳೆ ನಿಂತರೂ ಕೂಡ ಹನಿ ನಿಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ರಾಜಣ್ಣ ಈಗ ನಡೆಯನ್ನ ಇಡ್ತಾ ಇದ್ದಾರೆ. ವಿಲನ್ ಇವರು ಅಂತ ತೋರ್ಸೋ ತನಕ ಅವ್ರಿಗೆ ನಿದ್ದೆ ಬರಲ್ಲ ಅನ್ಸುತ್ತೆ. ಹಂಗಾಗಿ ಓಡಾಡ್ತಿದ್ದಾರೆ ನೋಡಿ, ಇವ್ರು ವಿಲನು ಅಂತ. ಬಟ್ ಕೇಳಿಸ್ಕೊಳ್ಳೋ ಕಿವಿಗಳಿಲ್ಲ. ಹೀಗಾಗಿ ಒಂಟಿಯಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜಣ್ಣ ನಡೆ ನಿಜಕ್ಕೂ ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಇಲ್ಲ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಅನ್ನು ಫೇಸ್ ಮಾಡ್ತಿಲ್ಲ, ಮಗದೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಓಪನ್ ಸ್ಟೇಟ್ಮೆಂಟು ಕೊಡ್ತಿಲ್ಲ. ಬಟ್ ವರಿಷ್ಠರಿಗೆ ತಲುಪಿಸ್ಬೇಕು, ವರಿಷ್ಠರಿಗೆ ಕಂಪ್ಲೇಂಟ್ ಕೊಡಬೇಕು. ಏನು ರಾಜಣ್ಣ ನಡೆ ಅಂತ ಹೇಳಿದು? ಅವರು ಅದೇ ರೀತಿ ನಡ್ಕೊ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಈ ವಿಚಾರದಲ್ಲಿ ಆರೋಪ ಮಾಡಿದ ನಂತರದಲ್ಲಿ ದೂರು ಕೊಡಿ ಅಂತ ಸ್ವತಃ ಹೈಕಮಾಂಡ್ ಹೇಳಿದ ನಂತರ ಅವರು ದೂರನ್ನು ಕೊಡಲಿಲ್ಲ. ಜೊತೆಗೆ ಅವರು ಪುತ್ರ ಕೊಟ್ಟಿರೋಂಥ ದೂರಿಗೂ ಇವರು ಮಾಡಿದಂಥ ಆರೋಪಕ್ಕೂ ಸಂಬಂಧವೇ ಇಲ್ಲ, ಬೇರೆ ಬೇರೆ ದೂರನ್ನು ಕೊಟ್ಟಿರುವಂಥದ್ದು. ಇದೆಲ್ಲ ಆದ ನಂತರದಲ್ಲಿ ಅವರು ಹೈಕಮಾಂಡ್ ಭೇಟಿಗೆ ಮುಂದಾದರು. ಮೊನ್ನೆ ಅಹಮದಾಬಾದಲ್ಲೂ ಕೂಡ 2 ದಿನಗಳ AICC ಅಧಿವೇಶನ ಸಂದರ್ಭದಲ್ಲೂ ಕೂಡ ಅಲ್ಲಿದ್ದರು. ಆದರೆ ಯಾರ ಭೇಟಿಯೂ ಸಾಧ್ಯ ಆಗಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಒಂದು 10-15 ನಿಮಿಷಗಳ ಕಾಲ ಮಾತಾಡಿದ್ದು ಬಿಟ್ಟರೆ ಯಾವುದೇ ದಾಖಲಾತಿಗಳನ್ನು ಕೂಡ ಅವರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು. ಅದು ಬಿಟ್ಟರೆ ವೇಣುಗೋಪಾಲ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಯಾರ ಭೇಟಿಯೂ ಸಾಧ್ಯ ಆಗಿರಲಿಲ್ಲ. ಈಗ ಮುಂದಿನ ವಾರ ಪುನಃ ದೆಹಲಿಗೆ ಬರ್ತೀನಿ, ನನಗೆ ಸಮಯವನ್ನು ಕೊಡಿ ಅಂತ ವರಿಷ್ಠರ ಸಮಯ ಕೇಳಿದ್ದಾರೆ ರಾಜಣ್ಣ ಅವರು ಅನ್ನುವಂಥ ಮಾಹಿತಿ ಬರ್ತಾ ಇರೋದು. ಅಂದರೆ ಅವರು ಮೊದಲೇ ಹೇಳಿದ ಪ್ರಕಾರ ಹೈಕಮಾಂಡ್ ಬಳಿಗೆ ಹೋಗಿ ನನ್ನ ದಾಖಲೆ ಸಹಿತವಾಗಿ ದೂರನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ದಾಖಲೆ ಸಹಿತವಾದ ದೂರನ್ನು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಆ ದಾಖಲೆಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಅಹಮದಾಬಾದ್ನಲ್ಲಿ ಸಿಕ್ಕಂಥ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಿಗೂ ಕೊಟ್ಟಿಲ್ಲ. ಆದರೆ ದೆಹಲಿಗೆ ಹೋಗಿ ವೇಣುಗೋಪಾಲ್ ಅವರಿಗೂ, ಸೋನಿಯಾ ಗಾಂಧಿ ಅವರಿಗೂ, ರಾಹುಲ್ ಗಾಂಧಿ ಏನು ದೂರು ಕೊಡ್ತಾರೆ, ಏನು ದಾಖಲೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಆದರೆ ಇಲ್ಲಿ ದೂರನ್ನು ಕೊಟ್ಟು ತನಿಖೆ ಆಗಲಿ ಎನ್ನುವ ಒಂದು ಯೋಚನೆಯಲ್ಲಿ ಅವರು ಇದ್ದಂತೆ ಕಾಣಿಸ್ತಾ ಇಲ್ಲ. ನಾನು ಈ ದೂರನ್ನು ಹೈಕಮಾಂಡ್ಗೆ ತಲುಪಿಸಬೇಕು, ಯಾರ ವಿರುದ್ಧ ದೂರು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಒಂದು ರೀತಿಯ ಸ್ಟಿಕ್ ಅನ್ನೋದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.